ದಾವಣಗೆರೆಯಿಂದ ಬಂದಿರೋದು ಇದು. ಹೆಚ್ಚು ಕಡಿಮೆ ಅಫ್ಘಾನಿಸ್ತಾನ ನೆನಪಿಸುವ ರೀತಿಯಲ್ಲಿ ಒಬ್ಬ ಮಹಿಳೆಗೆ ಶಿಕ್ಷೆ ಆಗ್ತಲ್ಲಿ, ಈ ತಾಲಿಬಾನಿಯರು ಮಾಡ್ತಾರಲ್ಲ ಹಾಗೆ ಕಟ್ ಹಾಕಿ ಜನ ಸೇರ್ಕೊಂಡು ಬಡ್ದಿದ್ದು ನೋಡಿ. ಇದನ್ನ ದಾವಣಗೆರೆ ದೃಶ್ಯ ಇದು. ಅನೈತಿಕ ಚಟುವಟಿಕೆಗೆ ಸಹಕಾರ ಕೊಟ್ಟ ಆರೋಪ. ಗಂಡನ ಕಂಪ್ಲೇಂಟ್ ಮೇಲೆ ಊರವರೆಲ್ಲ ಸೇರ್ಕೊಂಡು ಬಡೋದು. ಏನು ಕಾನೂನು ನ್ಯಾಯ ಏನಾರು ಇದೆಯಾ? ಶಬೀನಾ ಬಾನು ಆಕೆ ಹೆಸರು. ಕಟ್ ಹಾಕಿ ಕೈಗೆ ಸಿಕ್ಕಿ ತಗೊಂಡು ಬಡ್ದಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ತಾವರೆಕೆರೆಯಲ್ಲಿ ಘಟನೆ ನಡೆದಿತ್ತು. ಶಬೀನಾ ಬಾನು ಜಾಮಿಯಾ ಮಸೀದಿ ಮುಂದೆ ಕಟ್ ಹೊಡೆದ್ರವಳ. ಈಕೆ ಮನೆಗೆ ಇವರು ಸಂಬಂಧಿಕರ ಪೈಕಿ ನಸ್ರೀನ್ ಅಂತ ಒಬ್ಬಳು ಬಂದಿದ್ಲ. ನಸ್ರೀನ್ಗೆ ಫ್ರೆಂಡ್ ಯಾರೋ ಫಯಾಜ್ ಅಂತೆ, ಅವನು ಕೂಡ ಬಂದಿದ್ದ. ಒಂದೇ ರೂಮ್ನಲ್ಲಿ ಕೂತ್ಕೊಂಡಿದ್ರಂತೆ. ಇವಳ ಗಂಡ ಶಬೀನಾ ಬಾನು ಗಂಡ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ಜಮೀಲ್ ಅಹಮದ್ ಅಂತ ಅವನ ಹೆಸರು. ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಮಸೀದಿಗೆ. ಅನೈತಿಕ ಚಟುವಟಿಕೆಗಳಿಗೆ ನನ್ನ ಹೆಂಡತಿ ಸಹಕಾರ ಕೊಡ್ತಾ ಇದ್ದಾಳೆ ಅಂತ. ಬಂದ್ಬಿಡ್ತಾರೆ ಎಲ್ಲರೂ ಸೇರ್ಕೊಂಡು. ರೆಡ್ ಐರ್ನಾಗಿ ಸಿಕ್ಕಾಕೊಂಡ್ರು ಅಂತಾರೆ. ಅವಳನ್ನ ಎಳ್ಕೊಂಡು ಬಂದು ಮಸೀದಿ ಮುಂದೆ ಬಡ್ದಿದ್ದು. 6 ಜನನೇನೋ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚನ್ನಗಿರಿ ಪೊಲೀಸರು. ಮೊಹಮ್ಮದ್ ನಯಾಜ್ ಅಂತ, ಮೊಹಮ್ಮದ್ ಗೌಸ್ ಪೀರ್ ಅಂತ, ಚಾಂದ್ ಪೀರ್ ಅಂತ, ಇನಾಯತುಲ್ಲಾ ಅಂತ, ದಸ್ತಗೀರ್ ರಸೂಲ್ ಟಿಆರ್. ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಪೊಲೀಸು ಕೋರ್ಟು ಕಚೇರಿ ಏನು ಸಂಬಂಧನೇ ಇಲ್ವಾ? ಚಿತ್ರ ಅನ್ಸುತ್ತಪ್ಪ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.